ಮಳೆ ನಿಂತರೂ ಉತ್ತರಾಖಂಡ್ನಲ್ಲಿ ನಿಲ್ಲದ ಪ್ರವಾಹ, ಸಂತ್ರಸ್ತರ ರಕ್ಷಣೆಗೆ ಮುಂದುವರೆದಿದೆ ಹರಸಾಹಸ. ಸೂಕ್ತ ರಕ್ಷಣಾ ಕಾರ್ಯಕ್ಕೆ ಸುಪ್ರೀಂ ಕೋರ್ಟ್ ಆದೇಶ. ರಕ್ತಪಾತ ನಡೆಸೋದಾಗಿ ಬಂದಿದೆ ಉಗ್ರರ ಪತ್ರ, ಪ್ರಮುಖ ಸ್ಥಳಗಳ ಮೇಲೆ ದಾಳಿಗೆ ಹುನ್ನಾರ, ಬೆಂಗಳೂರು ಪೊಲೀಸರಿಂದ ಕಟ್ಟೆಚ್ಚರ. ಬಿಎಸ್ವೈ ಅವರನ್ನ ಬಿಜೆಪಿಗೆ ಮರಳಿ ಕರೆತರಲಿಕ್ಕೆ ತೀವ್ರ ಪ್ರಯತ್ನ, ಶೀಘ್ರ ನಿರ್ಧಾರಕ್ಕೆ ಬೊಮ್ಮಾಯಿ ಪ್ರಸ್ತಾವನೆ. ಕಮಲ ಪಾಳೆಯದಲ್ಲೀಗ ಬಿಎಸ್ವೈ ಬಗ್ಗೆ ಜೋರಾಗಿದೆ ಚಿಂತನೆ. ಗರ್ಭಕೋಶದ ಚಿಕಿತ್ಸೆಗೆ ಕರುಳನ್ನೇ ಕತ್ತರಿಸಿದ ಡಾಕ್ಟರ್, ಬೆಳಗಾವಿಯ ಜೀವನಾಸ್ಪತ್ರೆ ವೈದ್ಯ ಕಿಚಡಿ ಕಿಲ್ಲರ್. ಅಮಾಯಕ ಮಹಿಳೆಯ ಪರಿಸ್ಥಿತಿ ಡೇಂಜರ್. ಹರಕೆ ತೀರಿಸಲು ಬೆತ್ತಲೆ ಅವತಾರ, ದಾವಣಗೆರೆಯಿಂದ ಸೈಕಲ್ಲೇರಿ ಹೊರಟ ಪರಿಚಿತರಿಗೂ ತಿಳಿಯುತ್ತಿಲ್ಲ ಈತನ ಉದ್ದೇಶ. ನ್ಯೂಸ್ ಅವರಿಗೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಹಲವಾರು ಸುದ್ದಿಗಳಿವೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಬಿಎಸ್ವೈ ಅವರನ್ನ ಮತ್ತೆ ಬಿಜೆಪಿ ಕಡೆಗೆ ಕರೆತರಲಿಕ್ಕೆ ಎಲ್ಲ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಆದರೆ ಬಿಜೆಪಿ ನಾಯಕರು ಇದನ್ನು ಒಪ್ತಾ ಇಲ್ಲ. ಕೆಲ ನಾಯಕರು ತೆರೆಮರೆಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಬಹಿರಂಗವಾಗಿ ಪತ್ರ ಬರೆದಿರುವಂಥದ್ದು, ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ನಾಯಕ ವಿಧಾನ ಪರಿಷತ್ ಸದಸ್ಯ ರಘುನಾಥ್ ಮಲ್ಕಾಪುರೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳೇನು ಕೇಳೋಣ. ಇದೆಲ್ಲದರ ಜೊತೆಗೆ ಉತ್ತರ ಭಾರತದಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಅದರಿಂದ ಆಗಿರುವಂಥ ಅವಾಂತರಗಳು ಖಂಡಿತ ಕಡಿಮೆ ಆಗ್ತಾ ಇಲ್ಲ. ಅಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು ದಿಲ್ಲಿಗೆ ಬಂದಿರುವಂಥ ಕರ್ನಾಟಕದ ಮಹಿಳೆಯೊಬ್ಬರು ನಮ್ಮ ಜೊತೆಗಿದ್ದಾರೆ, ಜಯಲಕ್ಷ್ಮಿಯವರ ಅನಿಸಿಕೆ ಅಭಿಪ್ರಾಯಗಳೇನು, ಹೇಗೆ ಭಯಾನಕವಾಗಿತ್ತು ಯಾತ್ರೆ ಅನ್ನುವಂಥದ್ದು ಅವರಿಂದ ತಿಳ್ಕೊಳ್ಳೋಣ. ಇದೆಲ್ಲದರ ಜೊತೆಗೆ ಬೆಂಗಳೂರು ಅನ್ನುವಂಥದ್ದು ಉಗ್ರರಿಗೆ ಸಾಫ್ಟ್ ಟಾರ್ಗೆಟ್ ಆಗ್ತಾ ಇದೆಯಾ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೇರವಾಗಿ ಮಾತಾಡಲಿಕ್ಕೆ ಮಿರ್ಜಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರ್ತಾರೆ. ಬೆಂಗಳೂರು ಕಮಿಷನರ್ ಹೇಗೆ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ಮುಂದೆ ಏನಾಗಬಹುದು ಅದರ ಬಗ್ಗೆ ಅವ್ರ ಜೊತೆಗೆ ಸಾಕಷ್ಟು ಚರ್ಚೆ ಮಾಡೋಣ. ಸೊ ಇದೆಲ್ಲದರ ಜೊತೆಗೆ ನಾನು ಆರಂಭ ಮಾಡ್ತಾ ಇದ್ದೀನಿ. ಉತ್ತರ ಭಾರತದಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ ನಿಜ, ಆದರೆ ಅದರ ಅಬ್ಬರ ಅನ್ನುವಂಥದ್ದು ಇನ್ನೂ ನಿಂತಿಲ್ಲ. ಕೆಲವರು ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೋ ಅಲ್ಲೆಲ್ಲೇ ಜನಗಳಿದ್ದಾರೆ. 1,500-2,000 ಜನ ಸತ್ತಿರಬಹುದು ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಕೆಲವರು ಜೀವನ ಅಂಗೈಯಲ್ಲಿ ಹಿಡ್ಕೊಂಡು ತಮ್ಮ ಸ್ಥಳಗಳಿಗೆ ವಾಪಸ್ಸಾಗಿದ್ದಾರೆ. ಇನ್ನು ಕೆಲವರು ಇನ್ನೂ ಕೂಡ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಬನ್ನಿ ಒಟ್ಟಾರೆಯಲ್ಲಿ ಚಿತ್ರಣ ಹೇಗಿದೆ ಆರಂಭದಲ್ಲಿ ನೋಡ್ಕೊಂಬರೋಣ. ಉತ್ತರಾಖಂಡ್ನಲ್ಲಿ ತಗ್ಗಿದ ಪ್ರವಾಹದ ಪ್ರತಾಪ, ಅವಶೇಷಗಳ ಮಧ್ಯೆ ಸಿಲುಕಿ ಜನರ ಪರದಾಟ, ಸಂತ್ರಸ್ತರ ರಕ್ಷಣೆಗೆ ಮುಂದುವರಿದ ಹರಸಾಹಸ, ಸೂಕ್ತ ರಕ್ಷಣಾ ಕ್ರಮಕ್ಕಾಗಿ ಸುಪ್ರೀಂ ಆದೇಶ. ಇದು ಹಿಂದೂಗಳ ಪವಿತ್ರ ಕ್ಷೇತ್ರ ಕೇದಾರನಾಥದ ಸದ್ಯದ ಸ್ಥಿತಿ. ಉತ್ತರಾಖಂಡ್ ರಾಜ್ಯವನ್ನ ಜರ್ಜರಿತಗೊಳಿಸಿರೋ ಪ್ರವಾಹದ ಪ್ರತಾಪಕ್ಕೆ ಗರಿಷ್ಠ ಮಟ್ಟದಲ್ಲಿ ನಲುಗಿರೋ ಕ್ಷೇತ್ರ ಕೇದಾರನಾಥ. ಇಲ್ಲಿನ ಮುಖ್ಯ ದೇವಾಲಯವನ್ನ ಹೊರತುಪಡಿಸಿ ಉಳಿದೆಲ್ಲವೂ ಸಂಪೂರ್ಣ ಧ್ವಂಸವಾಗಿವೆ. ಕೇದಾರನಾಥ್ ವ್ಯಾಲಿಗೆ ಹೋಗುವ ರಸ್ತೆಗಳೆಲ್ಲ ಕೊಚ್ಚಿ ಹೋಗಿವೆ. ಅಷ್ಟೇ ಅಲ್ಲ, ಇಲ್ಲಿದ್ದ 20ಕ್ಕೂ ಹೆಚ್ಚು ಧರ್ಮಶಾಲೆಗಳು ಪ್ರವಾಹದ ಹೊಡೆತಕ್ಕೆ ಕೊಚ್ಚಿ ಹೋಗಿವೆ. ಸುಮಾರು 10 ಮೀಟರ್ನಷ್ಟು ಹೂಳಿನಿಂದ ಊರು ಹೂತು ಹೋಗಿದೆ. ಇನ್ನು ರಸ್ತೆ ಸಂಪರ್ಕ ಕಡಿತವಾದ ಹಿನ್ನೆಲೆಯಲ್ಲಿ ಇವತ್ತು ಸಂತ್ರಸ್ತರ ರಕ್ಷಣೆಗೆ ಹೆಲಿಕಾಪ್ಟರ್ಗಳನ್ನು ಬಳಸಲಾಯಿತು. ಎನ್ಡಿಆರ್ಎಫ್ನ 1000ಕ್ಕೂ ಹೆಚ್ಚು ಸಿಬ್ಬಂದಿ ಹರಸಾಹಸ ನಡೆಸಿ ಕೇದಾರನಾಥ್ನಲ್ಲಿ ಸಿಲುಕಿದ್ದ ಬಹುತೇಕ ಎಲ್ಲ ಸಂತ್ರಸ್ತರನ್ನು ರಕ್ಷಣೆ ಮಾಡಿದ್ದಾರೆ. ಇತ್ತ ಉತ್ತರ ಕಾಶಿಯಲ್ಲಿ ಪ್ರವಾಹದ ಹೊಡೆತ, ಮಣ್ಣು ಕುಸಿತದಿಂದ ಧ್ವಂಸವಾಗಿದ್ದ ರಸ್ತೆ ಮಾರ್ಗವನ್ನ ಅಲ್ಪ ಸ್ವಲ್ಪ ದುರಸ್ತಿಗೊಳಿಸಿ ಇಂದು ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ. ವಾಹನ ಸಂಚಾರ ಸುಗಮಗೊಂಡಿದ್ದು ಪ್ರವಾಸಿಗರು ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಕೇದಾರನಾಥ, ಉತ್ತರ ಕಾಶಿ ಹಾಗೂ ಹಲವು ಬೆರಳೆಣಿಕೆ ಪ್ರದೇಶಗಳನ್ನು ಹೊರತುಪಡಿಸಿ ಇತರ ಪ್ರದೇಶಗಳಲ್ಲಿ ಯಾತ್ರಿಗಳ ಪರದಾಟ ಮುಂದುವರೆದಿದೆ. ಗಂಗೋತ್ರಿಯಲ್ಲಿ ಪ್ರವಾಹದಿಂದ ಉಂಟಾದ ಮಣ್ಣು ಕುಸಿತದಿಂದಾಗಿ ಇನ್ನೂ ರಸ್ತೆಗಳು ಮುಚ್ಚಿ ಹೋಗಿದ್ದು ಪ್ರಯಾಣಿಕರು ತ್ರಿಶಂಕು ಸ್ಥಿತಿಯಲ್ಲಿ ಪರದಾಡುತ್ತಿದ್ದಾರೆ. ಈ ಮಧ್ಯೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ರಾಜನಾಥ್ ಸಿಂಗ್ ಇವತ್ತು ಉತ್ತರಾಖಂಡ್ನ ನೆರೆಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ಕೈಗೊಂಡರು. ಉತ್ತರಾಖಂಡ್ ಪ್ರವಾಹ ಪರಿಸ್ಥಿತಿಯನ್ನ ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಬೇಕೆಂದು राजनाथ सिंह ಒತ್ತಾಯಿಸಿದರು. राज्य सरकारों ने भी कुछ आर्थिक सहायता की घोषणा की है और इसके अतिरिक्त भी जो भी मदद की आवश्यकता होगी मैं आश्वस्त करना चाहता हूं कि हमारी राज्य सरकारें भी वह मदद करेंगी। और मैं एक बात और कहना चाहता हूं कि कुछ दुर्गम स्थानों पर जो तीर्थ स्थान हैं
कभी भी ऐसा प्राकृतिक आपदा आ सकती है, तो वहां के लिए एक सिक्योरिटी पॉलिसी, एक सुरक्षा की नीति अलग बनाई जानी चाहिए. ಇತ್ತ ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸುಪ್ರೀಂ ಕೋರ್ಟ್ ಕೇಂದ್ರ ಹಾಗೂ ಉತ್ತರಾಖಂಡ್ ಸರ್ಕಾರಗಳಿಗೆ ಆದೇಶ ಮಾಡಿದೆ. ಕಾರ್ಯಾಚರಣೆಗೆ ಹೆಚ್ಚು ಹೆಚ್ಚು ಹೆಲಿಕಾಪ್ಟರ್ಗಳನ್ನು ಬಳಸುವಂತೆ ಕೋರ್ಟ್ ಸೂಚಿಸಿದೆ. ಒಟ್ಟಾರೆ ಮಳೆ ಹಾಗೂ ನೆರೆಯ ಅಬ್ಬರ ಕಡಿಮೆಯಾದರೂ ಅದರ ಪರಿಣಾಮದ ತೀವ್ರತೆ ಇನ್ನೂ ಭೀಕರವಾಗಿದೆ. ವಿಪತ್ತಿನಲ್ಲಿ ಸಿಲುಕಿರೋ ಜನರ ರಕ್ಷಣೆ ಹಾಗೂ ಸಹಜ ಸ್ಥಿತಿ ಮರುಸ್ಥಾಪನೆ ನಿಜಕ್ಕೂ ಸರ್ಕಾರದ ಪಾಲಿಗೆ ಸವಾಲಿನ ಕೆಲಸವಾಗಿದೆ. ಇನ್ನು ಕೇದಾರನಾಥವು ಸಹಜ ಸ್ಥಿತಿಗೆ ಮರಳಿ ಪ್ರವಾಸಕ್ಕೆ ಅನುವು ಮಾಡಲು 3 ವರ್ಷಗಳೇ ಬೇಕು ಎಂದು ದೇವಾಲಯ ಆಡಳಿತ ಮಂಡಳಿ ತಿಳಿಸಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸೊ ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಜಯಲಕ್ಷ್ಮಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ. ಅವ್ರ ಜೊತೆಗೆ ಮಾತಾಡೋಣ ಬನ್ನಿ. ಜಯಲಕ್ಷ್ಮಿ ಕೂಡ ಯಾತ್ರೆಗೆ ಅಂತ ಹೋಗಿದ್ದಂಥವರು, ಬಹಳ ಕಷ್ಟಪಟ್ಟು ದೆಹಲಿನ ತಲುಪಿದ್ದಾರೆ. ಜಯಲಕ್ಷ್ಮಿ ಅವರೇ, ಎಲ್ಲಿದ್ರಿ ನೀವು ಅನುಭವಿಸಿದಂಥ ಯಾತನೆ ಎಂಥದ್ದು? ನಾವು ಮೊದಲು ಕಾಸಿಗೆ ಹೊರಟಿದ್ದೀವಿ ರೀ. ಅಲ್ಲಿಂದ ಅಲಹಾಬಾದ್ಗೆ ಹೋಗಿದ್ವಿ. ಅಲಹಾಬಾದ್ನಿಂದ ಮತ್ತು ಕಾಸಿಗೆ ರಿಟರ್ನ್ ಬಂದು ಕಾಸಿಂದ ಹರಿದ್ವಾರ್ಗೆ ಹೋದ್ವಿ. ಹರಿದ್ವಾರಿಂದ ನಮ್ಮ ಯಾತ್ರೆ ಅಂತೂ ಯಮುನೋತ್ರಿ, ಗಂಗೋತ್ರಿ, ಬದ್ರಿ 3 ಮಾಡ್ಕೊಂಡು ಬರ್ಬೇಕಂತ ಹೊರಟಿದ್ವಿ ನಾವು. ಆದ್ರೆ ಯಮುನೋತ್ರಿ, ಗಂಗೋತ್ರಿ ಆಯ್ತು. ಗಂಗೋತ್ರಿ ಬಿಟ್ಟು ನಾವು ಉತ್ತರ ಕಾಸಿಗೆ ಬರೋ ಅಷ್ಟೊತ್ತಿಗೆ ನಮ್ಗೆ ಮಳೆ ಜಾಸ್ತಿ ಆಗ್ಬಿಡ್ತು. ಅಲ್ಲಿಂದ ಮಳೆಯಲ್ಲಿ ಸಿಗಾಕೊಂಡ್ವಿ. ಅವತ್ತೆಲ್ಲ ನಮಗೆ ಪ್ರಯಾಣನೇ ಆಗ್ಲಿಲ್ಲ. ಉತ್ತರ ಕಾಶಿ ನಾವು ಬಿಟ್ಟು 1 ಗಂಟೆ ಅಷ್ಟರೊಳಗೆ ಮಳೆ ಜಾಸ್ತಿ ಆಗ್ಬಿಡ್ತು ಅಲ್ಲಿ. ಅಲ್ಲಿಂದ ನಮ್ಗೆ ತುಂಬಾನೇ ತೊಂದರೆ ಆಯ್ತು. ಶ್ರೀನಗರ್ವರೆಗೂ ಹೋದ್ವಿ. ಶ್ರೀನಗರಿಂದ ನಮ್ಗೆ ಮುಂದಕ್ಕೆ ಹೋಗಕ್ ಆಗ್ಲಿಲ್ಲ. ಬದ್ರಿ ಯಾತ್ರೆ ನಮ್ಗೆ ಆಗ್ಲಿಲ್ಲ. ತುಂಬಾ ಮಳೆ ಆಯ್ತು. ಹಿಂದಕ್ಕೆ ಬರ್ಬೇಕಂದ್ರೂ ತೊಂದರೆ ಆಯ್ತು. ಗಂಗೋತ್ರಿಗೆ ಹೋಗ್ಬೇಕಾದ್ರೂ ತೊಂದರೆ ಆಯ್ತು. 2-3 ಕಡೆ ನಮ್ಗೆ ಎಲ್ಲ ರೋಡ್ ಎಲ್ಲ ಬ್ಲಾಕ್ ಆಗಿ ಅದೇನೋ ಕ್ಲಿಯರ್ ಆಯ್ತಾಗ್ಲಿ. ಬದ್ರಿಗೆ ಹೋಗ್ಬೇಕಾದ್ರೆ ನಮ್ಗೆ ಪ್ರಯಾಣ ಆಗ್ಲಿಲ್ಲ. ಅದರಿಂದ ಶ್ರೀನಗರಿಂದ ನಾವು ಹಿಂದಕ್ಕೆ ಹರಿದ್ವಾರ್ಗೆ ಬರ್ಬೇಕಾದ್ರೆ ತುಂಬಾ ಭಯ ಪಟ್ಟಿದ್ವಿ. ರೋಡ್ ಎಲ್ಲ ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಕಲ್ಲುಗಳು, ಮಣ್ಣು, ಮಳೆ ನೀರು ಸೋರ್ತಾ ಇದ್ರೆ ಅದೆಲ್ಲ ನೋಡ್ತಾ ಇದ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಈಗ್ಲೂ ಅದು ಕಣ್ಮುಂದೆನೇ ಇದ್ದಾಗಿದೆ. ಅದೆಲ್ಲ ಅಷ್ಟು ಭಯಾನಕವಾಗಿದೆ. ನಿಜ 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 ನಿಜ. ಸೊ ಅಲ್ಲಿಂದ ಬರ್ಬೇಕಾದ್ರೆ 2 ದಿನ ಪ್ರಯಾಣ ಮಾಡಿದ್ರು ನಾವು ಹರಿದ್ವಾರ್ಗೆ ಬರಕ್ ಆಗ್ಲಿಲ್ಲ ನಮ್ಗೆ. ಹರಿದ್ವಾರಿಂದ ಮತ್ತು ಡಿಲ್ಲಿಗಂತೂ ಬಂದು ಸೇರಿದ್ವಿ. ಈಗ ಸೇಫ್ ಆಗಿದ್ದೀವಿ. ಓಕೆ, ಯಾವ ಊರಿಂದ ಹೊರಟಿದ್ರಿ ಜಯಲಕ್ಷ್ಮಿ ಅವರೇ? ಯಾವ ಊರಿಂದ ಹೊರಟಿದ್ರಿ? 2 ಜನ ಹೊರಟಿದ್ರಿ? ನಾವು ಅನಂತಪುರದಿಂದ 17 ಜನ ಹೊರಟಿದ್ವಿ. 2 ಮಕ್ಕಳು ಸೇರ್ಕೊಂಡು 19 ಜನ. ಚಿಕ್ಕ ಮಕ್ಕಳು ಎಲ್ಲ ಮುದುಕರು ನಮ್ಮ ಹಿಂದೆ. ತುಂಬಾ ಭಯ ಪಟ್ಬಿಟ್ವಿ ನಾವು. ಅಲ್ಲಿ ಹೋಗಿ ಬರ್ಬೇಕಾದ್ರೆ ನಾವು ಹಿಂದಕ್ಕೆ ಬರ್ತೀವಿ ಅಂತ ಅನ್ಕೊಳ್ಳೇ ಇಲ್ಲ. ಅಷ್ಟು ಭಯಾನಕವಾಗಿತ್ತು ಅಲ್ಲಿ. ಅಲ್ಲ, ಎಲ್ಲಿ ನೀವು ಬದುಕು ಬರೋದೇ ಕಷ್ಟ ಅಂತ ಅನಿಸಿದ್ದು ನಿಮಗೆ? ಎಲ್ಲಿ ಅಂತ, ಯಾವ ಸ್ಥಳದಲ್ಲಿ? ಶ್ರೀನಗರಲ್ಲಿ. ಶ್ರೀನಗರ ಆದ್ರೆ ಒಂದು ದೊಡ್ಡ ಸಮುದ್ರ ಇದ್ದಾಗಿದೆ ಅಲ್ಲಿ. ಊರ್ ಸುತ್ತೂ ನೀರು, ರೋಡ್ ಮೇಲಕ್ಕೆಲ್ಲ ನೀರ್ ಬಂದ್ಬಿಟ್ಟಿದೆ. ಅಲ್ಲಿಂದ ಹಿಂದಕ್ಕೆ ಬರ್ಬೇಕಾದ್ರೇನೆ ತುಂಬಾ ಭಯ ಆಯ್ತು ನಮ್ಗೆ. ಆಗ ಸೇರ್ತೀವೋ ಅಂತಂದೇಳಿ ಭಯ. ಓಕೆ, ಸೊ ಎಷ್ಟು ದಿವಸ? ಎಲ್ಲರೂ ಫೋನ್ಗಳು ಮಾಡ್ತಾ ಇದಾರೆ. ಅಲ್ಲಿ ಕರೆಂಟು ಸರಿಯಾಗಿಲ್ಲ. ಕುಡಿಯೋದಕ್ಕೆ ನೀರುನು ಇಲ್ಲ ಅಲ್ಲಿ. ಅಲ್ಲಿಂದ ಹೊರಗಡೆಗೆ ಬರ್ಬೇಕಾದ್ರೇನೆ ನಮ್ಗೆ ಯಾಕೆ ಬರ್ತೀವಪ್ಪ ಅಂತ ಹೇಳಿ ಅರ್ಥನೇ ಆಗ್ಲಿಲ್ಲ. ಅಷ್ಟು ಭಯಾನಕವಾಗಿತ್ತು. ಅಲ್ಲ, ಎಷ್ಟು ದಿವಸದ ಟೂರ್ ಹಾಕೊಂಡಿದ್ರಿ? ಎಷ್ಟು ದಿವಸ ಆಯ್ತದು? ನಾವು 6ನೇ ತಾರೀಕು ಬಿಟ್ಟಿದೀವಿ. ಅಲ್ಲಿಂದ ನಾವು 23 ನಮ್ಮೂರ್ ಸೇರ್ಬೇಕು ಅಂತೇಳಿ ನಾವು ಪ್ಲಾನ್ ಹಾಕೊಂಡಿದ್ವಿ. 17ನೇ ತಾರೀಕು ಬದ್ರಿಗೆ ಹೋಗ್ಬೇಕಾಗಿತ್ತು ನಾವು. 14 ಹೊರಟಿವಿ, ಹಿಂದಕ್ಕೆ ಬಂದ್ಬಿಟ್ವಿ. ಓಕೆ, ಸೊ ಅಲ್ಲ ನೀವು ಮಾತು ಹೇಳ್ತಾ ಇದ್ರಿ ಬದ್ರಿಗೆ ಹೋಗ್ಬೇಕು ಅಂತ ಹೊರಟಿವಿ, ಆದರೆ ಬದ್ರಿ ತಲುಪಲಿಕ್ಕೆ ಆಗಲೇ ಇಲ್ಲ ಅಂತ. ಈ ಬದ್ರಿಗೆ ಸಂಬಂಧಪಟ್ಟಂಗೆ ಒಂದು ಮಾತು ಹೇಳ್ತಾರೆ. ಬದ್ರಿ ಆಗಿರ್ಬೋದು, ವೈಷ್ಣೋದೇವಿ ಆಗಿರ್ಬೋದು, ಅವೆಲ್ಲ ಕರೆಸ್ಕೊಳ್ಳುವಂಥ ದೇವರು ಅಂತ. ಖಂಡಿತ ಕರೆಸ್ಕೊತಾರೆ, ದರ್ಶನ ಕೊಡ್ತಾರೆ ಅಂತ. ಆದರೆ ನಿಮಗೆ ಕರೆಸ್ಕೊಂಡು ದರ್ಶನ ಕೊಡಲಿಲ್ಲ. ಇನ್ನು ಮುಂದೆ ಏನಾದರೂ ಮತ್ತೊಂದ್ಸರಿ ಬದ್ರಿಗೆ ಹೋಗ್ಬೇಕು ಅಂತ ಏನಾದರೂ ಯೋಚನೆ ಮಾಡ್ತೀರಾ? ಅದು ಏನೋ ನೋಡ್ಬೇಕ್ರಿ, ದೇವರ ಅನುಗ್ರಹ. ಅದು ಅನುಗ್ರಹ ಕೊಟ್ರೆ ಹೋಗಿ ಬರ್ತೀವಿ. ಸೊ ಇಷ್ಟೆಲ್ಲ ಹೋಗಲ್ಲ ಅಂತ ಹೇಳಕ್ ಆಗಲ್ಲ ತಾನೆ. ಓಕೆ, ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಕೂಡ ಆ ಭಕ್ತಿ ಅನ್ನುವಂಥದ್ದು, ಆ ಭಾವನೆ ಅನ್ನುವಂಥದ್ದು ಇನ್ನೂ ಜಾಗೃತ ಆಗಿದೆ, ನಿಮಗೆ ಬಲ ಆಗಿದೆ ಅಂತ.
ಅಲ್ಲ ಈಗ ಜಯಲಕ್ಷ್ಮಿ ಭಯನೇ, ಅದನ್ನ ತಿಳ್ಕೊಂಡ್ರೆ ನಿದ್ದೆ ಕೂಡ ಬರಲ್ಲ. ನಿಜ 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 ಜಯಲಕ್ಷ್ಮಿ ಈಗ ಒಂದು ಆರೋಪ ಕೇಳಿ ಬರ್ತಾ ಇದೆ, ಕಷ್ಟದಲ್ಲಿ ಸಿಕ್ಕಾಕೊಂಡಿರುವಂಥವ್ರಿಗೆ ಅಲ್ಲಿನ ಸರ್ಕಾರಗಳು ನೆರವಿ ಬರ್ತಾ ಇಲ್ಲ, ಬಹಳ ಕಷ್ಟದಲ್ಲಿದ್ದಾರೆ ಜನಗಳು. ನೀವೇ ಹೇಳಿದ್ರಿ ತಿನ್ನೋಕೆ ಅನ್ನಿಲ್ಲ, ಕುಡಿಯೋಕೆ ನೀರಿಲ್ಲ ಅಂತ ಒಂದು ಸ್ಥಿತಿ ಇತ್ತು ಅನ್ನುವಂಥದ್ದು. ನಿಜಕ್ಕೂ ನೀವು ತೊಂದರೆಯಲ್ಲಿದ್ದಂಥ ಸಂದರ್ಭದಲ್ಲಿ ಯಾರು ನಿಮ್ಮ ನೆರವಿ ಬರಲಿಲ್ವ ಅಲ್ಲಿ ಅವರು ಅಂತ? ಅಂದ್ರೆ ಸೇನೆ ಆಗಿರ್ಬೋದು, ಅಲ್ಲಿ ವ್ಯವಸ್ಥೆ ಆಗಿರ್ಬೋದು, ಅದು ಯಾರು ನಮ್ಗೇನು ಸಹಾಯ ಮಾಡಿಲ್ಲ. ನಾವು ತಗೊಂಡೋಗಿದ್ ವೆಹಿಕಲ್ ತಗೊಂಡ ನಮ್ಗೆ ಡ್ರೈವರ್ ಚೆನ್ನಾಗಿ ಸಹಾಯ ಮಾಡಿದಾನೆ ಅಷ್ಟೇ. ನಮ್ಗೆ ಆ ಪ್ರದೇಶ ವಾತಾವರಣ ನಮ್ಗೇನು ಸರಿಯಾಗಿ ಗೊತ್ತಿಲ್ಲ, ಆ ಭಾಷೆ ಬರೋದಿಲ್ಲ. ಆದ್ರೂ ಹರಿದ್ವಾರ್ಗೆ ಬರ್ಬೇಕಾದ್ರೂ ಋಷಿಕೇಶ್ ಮೇಲೆ ಬರೋ ದಾರಿ ಕಟ್ಟಾಗೋಗಿದೆ ನಮ್ಗೆ. ಶ್ರೀನಗರ ಬೆಳಗ್ಗೆ 9 ಗಂಟೆಗೆ ಬಿಟ್ರೆ ನಮ್ಗೆ ಅದು 200 ಕಿಲೋಮೀಟರ್ ದೂರ ಅಷ್ಟೇ. ಅಲ್ಲಿಂದ ಬರ್ಬೇಕಾದ್ರೆ ನಾವು ಬೆಳಗ್ಗೆ 9ಕ್ಕೆ ಬಿಟ್ಟಿದೀವಿ, 9ರಿಂದ ಬೆಳಗಿನ ಜಾವ 5 ಗಂಟೆಗೆ ಬಂದಿದ್ದೀವಿ ನಾವು ಹರಿದ್ವಾರ ಸೇರ್ಬೇಕಾದ್ರೆ. ರಾತ್ರಿ ಎಲ್ಲ ಪ್ರಯಾಣ, ಕತ್ಲು, ಮಳೆ, ಅದಂತೂ ನಾವು ಜೀವಿತದಲ್ಲಿ ಮರ್ತೋಗ್ಲಾರ್ದಂತ ಅನುಭವ ನಮಗೆ ಅದು. ನಿಜ 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 ನಿಜ. ಸೊ ಇದೇ ರೀತಿ ಕಷ್ಟದಲ್ಲಿ ಸಿಕ್ಕಾಕೊಂಡಿರುವಂತ ನಿಮ್ ಜೊತೆಗೆ 8 ಜನ ಇದ್ರು? ತುಂಬಾ ಜನನೇ ಇದ್ರು ರೀ, ಇಷ್ಟು ಅಂತ ಹೇಳಕ್ ಆಗೋದಿಲ್ಲ, ತುಂಬಾ ಜನನೇ ಇದ್ರು. ಅಂತೂ ಈಗ ಬದುಕು ಬಂದ್ಮೇಲೆ ದೇವ್ರ ದೊಡ್ಡನು ಅಂತ ಅನಿಸ್ತಾ ಇದೆ. ಅದು ನಿಜಾನೇ. ಓಕೆ ಜಯಲಕ್ಷ್ಮಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಒಂದು ಮಾತಾಡಿದ್ರೆ ತಾವು ದೆಹಲಿ ಸ್ಟುಡಿಯೋದಿಂದ ಜಯಲಕ್ಷ್ಮಿ ಮಾತಾಡ್ತಾ ಇದ್ರು. ಅನಂತಪುರದಿಂದ ಮಕ್ಕಳು ಮರಿನೆಲ್ಲ ಕಟ್ಕೊಂಡು ಹೊರಟಂಥ ಜಯಲಕ್ಷ್ಮಿ ಪಟ್ಟಂಥ ಪಾಡನ್ನು ಕೇಳಿದ್ರೆ ನೀವು. ಮುದುಕರಿದ್ರು, ಮಕ್ಕಳಿದ್ರು, ನಾವು ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಯಾತನೆಯನ್ನು ಅನುಭವಿಸಿದ್ವಿ. ಕತ್ಲು, ಮಳೆ, ಈ ರೀತಿ ಎಲ್ಲ ಕಡೆ ಸುತ್ತುವರೆದಿರುವಂಥ ನೀರು, ಅದೇನು ನೀರು ಅನ್ನುವಂಥದ್ದು ಒಂಥರ ಸಮುದ್ರ ನೋಡ್ದಂಗೆ ಆಗ್ತಾ ಇತ್ತು. ಆದರೆ ಅಲ್ಲಿನ ವ್ಯವಸ್ಥೆ ಅನ್ನುವಂಥದ್ದು ನಮಗೆ ತಕ್ಷಣ ನೆರವಿಗೆ ಬರಲಿಲ್ಲ. ಏನೋ ನಮ್ಮ ಡ್ರೈವರ್ ಸ್ವಲ್ಪ ಬುದ್ಧಿವಂತ ಆಗಿದ್ದರಿಂದ ನಾವು ಹೆಂಗೋ ಬದುಕ ಬಂದ್ವಿ. ಕೇವಲ ನಾವು ಮಾತ್ರ ಅಲ್ಲ, ನಮ್ಮ ಥರ ಕಷ್ಟಕ್ಕೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರುವಂಥವ್ರು ಬಹಳಷ್ಟು ಮಂದಿ ಇದ್ದಾರೆ ಅನ್ನುವಂಥದ್ದು ಜಯಲಕ್ಷ್ಮಿಯವರ ಮಾತು. ಸೊ ಇದು ಜಯಲಕ್ಷ್ಮಿಯವರ ಕಥೆ. ಇಂಥ ಸಾವಿರಾರು ಜಯಲಕ್ಷ್ಮಿಯರು ಇನ್ನೂ ಕೂಡ ಅಲ್ಲಿ ಸಿಕ್ಕೊಂಡು ನೆರಳ್ತಾ ಇದ್ದಾರೆ. ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕು. ಇವತ್ತು ಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿದೆ. ಆದಷ್ಟು ಬೇಗ ಹೆಚ್ಚೆಚ್ಚು ಹೆಲಿಕಾಪ್ಟರ್ಗಳನ್ನು ಬಳಸಬೇಕು, ನೆರವಿಗೆ ಧಾವಿಸಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು. ನಾಳೆಯಿಂದ ಇನ್ನಷ್ಟು ಈ ಕೆಲಸ ಕಾರ್ಯಗಳು ಚುರುಕಾಗಬಹುದು, ರಕ್ಷಣಾ ಕಾರ್ಯ ಅನ್ನುವಂಥದ್ದು ನೋಡೋಣ. ಇನ್ನು ಮುಂದಿನ ವಿವರಗಳನ್ನು ಮಾತಾಡಬೇಕು. ಬಿಜೆಪಿಗೆ BSP ಅವರನ್ನ ಮರಳಿ ತರಲಿಕ್ಕೆ ಪ್ರಯತ್ನಗಳಾಗ್ತಾ ಇದೆಯಾ ಅಂದರೆ ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ರಘುನಾಥ್ ಮಲ್ಕಾಬರೇ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳೋಣ. ಇನ್ನು ಬೆಂಗಳೂರು ಉಗ್ರರಿಗೆ ಸಾಫ್ಟ್ ಟಾರ್ಗೆಟ್ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇಟ್ಕೊಂಡು ನಾವು ಮಿರ್ಜಿ ಅವರನ್ನ ಕಾಯ್ತಾ ಇದ್ದೀವಿ. ಮಿರ್ಜಿ ಕೂಡ ನೇರ ಸಂಪರ್ಕಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ನೋಡೋಣ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.